ಈಗಾಗಲೇ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಈಗ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಭಾರಿ ವರ್ಷಧಾರೆ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ಜಿಲ್ಲೆಗಳಿಗೆ ಈಗಾಗಲೇ ಹವಾಮಾನ ಇಲಾಖೆಯೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿತ್ತು. ಅಧಿಕ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆಯಾಗಿದೆ. ಶಿವಮೊಗ್ಗ, ಕೊಡಗು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ಇನ್ನು ಬೆಂಗಳೂರಲ್ಲಿ ಮೇ 28ರವರೆಗೆ ಮಳೆ ಆಗತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ, ಸೂಚನೆ ಸಿಗ್ತಾ ಇದೆ ಹವಾಮಾನ ಇಲಾಖೆಯಿಂದ. ಮಂಗಳೂರು ಮತ್ತು ಚಿಕ್ಕಮಗಳೂರಿನ ಎರಡೂ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಹರಿಯುವಂತಹ ಕೆರೆ, ಹಳ್ಳ, ತೊಳ್ಳ, ಪ್ರಮುಖವಾಗಿ ನದಿಗಳು ಕೂಡ ಉಕ್ಕಿ ಹರಿತಾ ಇದೆ. ಮಂಗಳೂರು ಭಾಗದಲ್ಲಿ ಪ್ರಮುಖವಾಗಿ ನೇತ್ರಾವತಿ ನದಿ ತುಂಬಿ ಉಕ್ಕಿ ಹರಿತಾ ಇದೆ. ಅದರ ಪ್ರಮಾಣವನ್ನು ನೋಡ್ತಾ ಇದ್ದೀವಿ. ಹೊಲ, ಗದ್ದೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂತಹ ದೃಶ್ಯಗಳೇ ಕಾಣ ಸಿಗ್ತಾ ಇದೆ ಚಿಕ್ಕಮಗಳೂರು ಮತ್ತು ಮಂಗಳೂರು. ಇನ್ನು ಕರಾವಳಿ ಭಾಗದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮುಂಗಾರು ಪೂರ್ವದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯ ಅವಾಂತರಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ನಿಷೇಧವನ್ನ ಹೇರಲಾಗಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಪ್ರವಾಸಿಗರು ಯಾವುದೇ ಕಾರಣಕ್ಕೆ ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ನಿಷೇಧ ಹೇರಲಾಗಿದೆ. ಈಗ ಬೀಚ್ ದಡದಲ್ಲಿ ಬೇಲಿ ಹಾಕಲಾಗಿದೆ. ಜೊತೆಗೆ ರೆಡ್ ಫ್ಲಾಗ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಡೇಂಜರ್ ಅನ್ನುವಂತಹ ಸೂಚನಾ ಫಲಕಗಳ ರೀತಿಯಲ್ಲಿ ರೆಡ್ ಫ್ಲಾಗ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸಮುದ್ರ ತೀರದಲ್ಲಿ ಗಾಳಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಸ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿ ಅಲೆಗಳ ಅಬ್ಬರವೂ ಕೂಡ ಹೆಚ್ಚಳ ಆಗಿದೆ. ದೊಡ್ಡ ಪ್ರಮಾಣದ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ ತೀರಕ್ಕೆ. ಸಮುದ್ರದ ಅಬ್ಬರವನ್ನು ಕಂಡು ಪ್ರವಾಸಿಗರು ಖುಷಿ ಪಡ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ನೀರಿಗೆ ಇಳಿಯೋ ಹಾಗಿಲ್ಲ. ಈ ರೀತಿಯಾದಂಥ ನಿಷೇಧವನ್ನ, ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಪ್ರವಾಸಿಗರು ಖುಷಿ ಪಡ್ತಾ ಇದ್ದಾರೆ. ಎಲ್ಲ ಸೊಬಗನ್ನ ನೋಡಿ ವಿಡಿಯೋ ಫೋಟೋಗಳನ್ನ ತೆಗೆದುಕೊಳ್ತಾ ಇದ್ದಾರೆ. सो हम लोग पहली बार मैंगलोर आए एंड हमें पता नहीं था कि यहाँ पे लाइक साइक्लोन की वजह से बीचेस अलाउड नहीं है. हम लोग कल आए तो अंदर नहीं जाने दे रहे. तो अभी हम जो व्यू देख रहे इट्स मोर देन काम, बहुत पीसफुल है. मैंगलोर इज सच अ गुड प्लेस और इट्स वेरी लाइक आप जहाँ हम जॉब करते हैं वहाँ पे पीपल आर वेरी बिजी, दे डोंट हैव टाइम फॉर देयर ओन सेल्फ. बहुत टाइम से 2-3 महीना ये चलता है बारिश के साथ ये वो, बट बहुत सही एक्सपीरियंस है, बहुत ही सही एक्सपीरियंस है. हम एक्चुअली फ्रेंड्स लोगों के साथ आए हैं, 4 जन मिलके, बट वी आर स्टेइंग एक बीच. हाँ, नॉट टू मेंशन दैट, गुड एक्सपीरियंस. और पिछले 3 दिन से हम यहाँ पे हैं और बहुत अच्छा लग रहा है. और आज पहली बार हम बीच पे आए तो बीच का एक्सपीरियंस बहुत ही अच्छा था. बारिश के साथ साथ बहुत अच्छा लग रहा है और हम बहुत एंजॉय कर रहे हैं. बहुत ही मज़ा आ रहा है. और ख़ास करके बीच में जैसे ये सुविधा बनाए हैं कि बारिश में बचने के लिए ये वो, और ये भी बहुत ही इफेक्टिव है. हमें बहुत मज़ा आया, बहुत ही अच्छा लगा. सो थैंक यू सो मच. थैंक यू. ಮಂಗಳೂರಿನ ತಣ್ಣೀರುಬಾವಿ ಬೀಚ್ನಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಕರಾವಳಿಗೆ ಮುಂಗಾರು ಮಾರುತಗಳು ಅಪ್ಪಳಿಸೋಕೆ ಕ್ಷಣಗಣನೆ ಆರಂಭಗೊಂಡಿದೆ. ಈಗಾಗಲೇ ಕೇರಳದಲ್ಲಿ ಮುಂಗಾರು ಆರಂಭಗೊಂಡಿರುವಂಥದ್ದು. ಕರಾವಳಿಯಲ್ಲಿ ಕೂಡ ಅದರ ಮುನ್ಸೂಚನೆ ಕಾಣ್ತಾ ಇದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂಥದ್ದು. ನಾವೀಗ ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾದಂತಹ ತಣ್ಣೀರುಬಾವಿ ಬೀಚ್ ಪರಿಸರದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ತಣ್ಣೀರುಬಾವಿ ಕಡಲ ಕಿನಾರೆಯಿಂದ ದೃಶ್ಯಾವಳಿಗಳನ್ನ. ಈಗಾಗಲೇ ಸಮುದ್ರಕ್ಕೆ ಇಳಿಯಲು ಪ್ರವಾಸಿಗರಿಗೆ ನಿಷೇಧ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಯಾರು ಹೋಗಬಾರ್ದು ನಿಟ್ಟಿನಲ್ಲಿ ತಡೆ ಬೇಲಿಯನ್ನು ಹಾಕಲಾಗಿರುವಂಥದ್ದು. ಅದ್ರ ಜೊತೆಗೆ ರೆಡ್ ಫ್ಲಾಗ್ ಅನ್ನು ಕೂಡ ಹಾಕಿರುವಂಥದ್ದು. ಸಮುದ್ರದ ದಡದಲ್ಲೇ ನಿಂತು ಪ್ರವಾಸಿಗರೀಗ ಅಬ್ಬರಿಸುವಂತಹ ಕಡಲನ್ನು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮಂಗಳೂರಿನ ಕಡಲ ತೀರದತ್ತ ಬರ್ತಾ ಇದ್ದಾರೆ. ಮಳೆಗಾಲದ ಆರಂಭದ ಈ ಹೊಸ್ತಿನಲ್ಲಿ ಕಡಲು ನೋಡೋಕೆ ರೌದ್ರವತ ಇದ್ರೂ ಕೂಡ ಬಹಳಷ್ಟು ಜನ ಇದನ್ನು ನೋಡೋಕೆ ಖುಷಿಯಿಂದ ಬರ್ತಾ ಇದ್ದಾರೆ. ಯಾಕಂದ್ರೆ ಮಳೆಗಾಲದ ಪ್ರಾರಂಭದ ಈ ದಿನಗಳಲ್ಲಿ ಪ್ರವಾಸಿಗರು ಇಲ್ಲಿ ಬಂದು ಸೆಲ್ಫಿ ವಿಡಿಯೋಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಸಮುದ್ರದ ಕೆಳಗೆ ಇಳಿಯೋಕೆ ಅವಕಾಶ ಇಲ್ಲ, ಅಲೆಗಳ ಜೊತೆ ಆಡೋಕೆ ಅವಕಾಶ ಇಲ್ಲ. ದಡದಲ್ಲೇ ನಿಂತು ಸಮುದ್ರವನ್ನ ನೋಡಬಹುದಾಗಿದೆ. ಆ ತರದ
ಇಲ್ಲಿ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಲೈಫ್ ಗಾರ್ಡ್ಗಳಿದ್ದಾರೆ, ಹೋಮ್ ಗಾರ್ಡ್ ಸಿಬ್ಬಂದಿ ಕೂಡ ಇದ್ದಾರೆ. 24 ಗಂಟೆಯೂ ಕೂಡ ಇದೇ ರೀತಿಯ ಇಲ್ಲಿ ಕಾಯಬೇಕು. ಇಲ್ಲಿ ಯಾವುದೇ ಪ್ರವಾಸಿಗರನ್ನ ಸಮುದ್ರದ ಅಂದ್ರೆ ಅಲೆಗಳ ಜೊತೆ ಆಡೋಕೆ ಬಿಡಬಾರದು ಎಂಬ ಖಡಕ್ಕಾದ ಆದೇಶವನ್ನು ಕೊಟ್ಟಿರುವಂತದ್ದು. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಮಂಗಳೂರಿನ ಉಳ್ಳಾಲ, ಬಟ್ಟಪ್ಪಾಡಿ, ಸೋಮೇಶ್ವರ, ಉಚ್ಚಿಲ ಈ ಭಾಗದಲ್ಲಿ, ಚಿತ್ರಾಪುರ, ಸಸಿಹಿತ್ಲು ಭಾಗದಲ್ಲಿ ಕಡಲ್ ಕೊರೆತ ತೀವ್ರವಾಗ್ತಾ ಇದೆ. ಈಗಾಗಲೇ ಯಾವೆಲ್ಲ ಭಾಗದಲ್ಲಿ ಕಡಲ್ ಕೊರೆತ ಜಾಸ್ತಿ ಆಗ್ತಾ ಇದೆಯೋ ಆ ಭಾಗದಲ್ಲಿರುವಂತಹ ಮನೆಗಳನ್ನ, ಅಪಾಯದ ಸ್ಥಿತಿಯಲ್ಲಿರುವಂತಹ ಮನೆಗಳನ್ನ, ಅವರ ನಿವಾಸಿಗಳನ್ನ ಸ್ಥಳಾಂತರ ಮಾಡಬೇಕು ಎಂಬ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಮತ್ತು ಗ್ರಾಮ ಮಟ್ಟದ ಅಧಿಕಾರಿಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಇರಬೇಕು. ಯಾವುದೇ ರೀತಿಯಾಗಿ ತುರ್ತು ಪರಿಸ್ಥಿತಿ ಬಂದ್ರೆ ಅದನ್ನ ಎದುರಿಸೋಕೆ ಸರ್ವಸನ್ನದ್ಧರಾಗಿರ್ಬೇಕೆಂಬ ಆದೇಶವನ್ನು ಕೊಟ್ಟಿರುವಂತದ್ದು. ಆ ಮಳೆ ತೀವ್ರವಾಗ್ತಾ ಹಿನ್ನೆಲೆಯಲ್ಲಿ ಆದಿತ್ಯವಾರದ ಈ ಹೊತ್ತಿನಲ್ಲಿ ಕೂಡ ಪ್ರವಾಸಿಗರ ಸಂಖ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನು ಸಮುದ್ರಕ್ಕೆ ಯಾರು ಮೀನುಗಾರಿಕೆಗೆ ಇಳಿಬಾರದು ಎಂಬ ಆದೇಶವನ್ನ ಜಿಲ್ಲಾಡಳಿತ ಮಾಡಿದೆ. ಯಾಕೆಂದ್ರೆ ಸಮುದ್ರದಲ್ಲಿ ಗಾಳಿಯ ವೇಗ 35ರಿಂದ 45 ಕಿಲೋಮೀಟರ್ ಅಷ್ಟು ಇರುತ್ತೆ ಎಂಬ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹಾಗಾಗಿ ಆ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ದೋಣಿಗಳನ್ನು ಕೂಡ ಈಗ ದಡದಲ್ಲಿ ಇರಿಸಿರುವಂತದ್ದು. ಜೂನ್ 1ನೇ ತಾರೀಕಿನಿಂದಾಗಿ ಅಫಿಷಿಯಲಿ ಮೀನುಗಾರಿಕಾ ಋತು ಅಂತ್ಯಗೊಳ್ಳುತ್ತೆ. ಆಗಸ್ಟ್ 15ರ ನಂತರವಾಗಿ ಮತ್ತೆ ಮೀನುಗಾರಿಕೆ ಆರಂಭಗೊಳ್ಳುತ್ತೆ. ಹಾಗಾಗಿ ಯಾರೆಲ್ಲ ಸಮುದ್ರಕ್ಕೆ ಮೀನುಗಾರಿಕೆಗೆ ಈಗ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ಮಂಗಳೂರಿನ ಬಂದರ್ನಲ್ಲಿ ಎಲ್ಲ ಬೋಟ್ಗಳು ಅಂದ್ರೆ ಮೀನುಗಾರಿಕೆಗೆ ತೆರಳುವಂತಹ ಬೋಟ್ಗಳು ಲಂಗರನ್ನು ಹಾಕ್ತಾ ಇರುವಂತದ್ದು. ಮುಂದೆ ಮಳೆಗಾಲ ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಜನರು ತಮ್ಮ ಆದೇಶದ ಅನುಸಾರವಾಗಿ ಸಹಕರಿಸಬೇಕೆಂಬ ಮನವಿಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿರುವಂತದ್ದು. ಮುಂದಿನ 3 ದಿನಗಳ ಕಾಲ ಭಾರಿ ಗಾಳಿ ಮಳೆಯಾಗುವಂತಹ ಸೂಚನೆಯನ್ನ ಇಡೀ ಜಿಲ್ಲೆಗೆ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಸಮುದ್ರದ ತೀರ ಜನರು, ನದಿ ಪಾತ್ರ ಜನರು ಎಚ್ಚರವನ್ನು ವಹಿಸೋಕೆ ಮನವಿಯನ್ನ ಮಾಡಲಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರಲ್ಲಿ ಭಾರಿ ಗಾಳಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಗೆ ರಾಜಕಾಲುವೆಯಲ್ಲಿ ನೀರು ಹರಿದಿದೆ. ಅಪಾರ ಪ್ರಮಾಣದ ಪಂಪೆಲ್ನಲ್ಲಿ ರಸ್ತೆ ಮೇಲೆ ನೀರು ಹರಿದಿದೆ. ಅಪಾರ ಪ್ರಮಾಣದ ನೀರು ರಸ್ತೆ ಮೇಲೆ ಹರಿತಾ ಇದೆ. ಮಂಗಳೂರಿನ ಪಂಪ್ವೆಲ್ ರಾಜಕಾಲುವೆಯಲ್ಲಿ ಅಪಾರ ಪ್ರಮಾಣದ ನೀರು, ಅತಿ ಹೆಚ್ಚಿನ ಮಳೆ ಸುರಿತಾ ಇರುವಂತಹ ಕಾರಣದಿಂದ ಪಂಪ್ವೆಲ್ನಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಬೆಳಗ್ಗೆಯಿಂದ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಹಜವಾಗಿ ಇಲ್ಲಿ ಕೂಡ ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯವಾಗದೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಮಂಗಳೂರಿನ ಪ್ರಸಿದ್ಧ ಪಂಪ್ವೆಲ್ ಸರ್ಕಲ್ ಇದೆ. ಸರ್ಕಲ್ನಲ್ಲೇ ಮೇಲೆ ಹಾದು ಹೋಗುವಂತಹ ಫ್ಲೈಓವರ್, ಅದರ ಕೆಳಭಾಗದ ದೃಶ್ಯಾವಳಿಗಳಿದು. ಅಪಾರ ಪ್ರಮಾಣದ ನೀರು ನಿಂತ್ಕೊಂಡಿದೆ. 2 ವೀಲರ್ ಅಂತೂ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಮಾಣದ ನೀರು ನೋಡಿ ಹೇಗಿದೆ. ಸದ್ಯದ ಪರಿಸ್ಥಿತಿ ಇದು. ಸತತ ಮಳೆಗೆ ರಾಜಕಾಲುವೆಯಲ್ಲಿ ನೀರು ಹರಿದಿದೆ. ಅದು ಓವರ್ಫ್ಲೋ ಆಗಿ ಈ ರೀತಿಯಾಗಿ ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ ಅಂತ ಕಾಣಿಸುತ್ತೆ. ಪರದಾಡ್ತಾ ಇದ್ದಾರೆ ವಾಹನ ಸವಾರರು. ಬೆಳಗ್ಗೆಯಿಂದ ನಿರಂತರವಾಗಿ ಬಿಟ್ಟು ಬಿಡದಂಗೆ ಮಳೆ ಸುರಿತಾ ಇರುವ ಕಾರಣದಿಂದ ಈ ಪ್ರಮಾಣದ ನೀರು ಜಮಾವಣೆ ಆಗಿದೆ ಫ್ಲೈಓವರ್ನ ಕೆಳಭಾಗದಲ್ಲಿ. ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ನೋಡ್ತಾ ಇದ್ದೀವಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆಗೆ ಹಳೆ ಕಟ್ಟಡದ ಗೋಡೆ ಕುಸಿದು ಬಿದ್ದಂತಹ ಘಟನೆ ಕೂಡ ನಡೆದಿದೆ. ಹೂ ಮಾರಾಟ ಮಾಡ್ತಾ ಇದ್ದಂತಹ ಮಹಿಳೆ ಮೇಲೆ ಈ ಗೋಡೆ ಬಿದ್ದಿದೆ. ಮಹಾಲಿಂಗೇಶ್ವರ ದೇಗುಲದ ದ್ವಾರದ ಬಳಿ ಇದ್ದಂತಹ ಗೋಡೆ ತುಂಬಾ ಹಳೆಯದಾದಂತಹ ಕಟ್ಟಡ ಅಂತ ಹೇಳಲಾಗ್ತಾ ಇದೆ. ಶಿಥಿಲಾವಸ್ಥೆಗೆ ತಲುಪಿತ್ತು ಅಂತ ಕಾಣಿಸುತ್ತೆ. ಪುತ್ತೂರಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನ, ಆ ದೇವಸ್ಥಾನದ ಗೋಡೆ ಗಾಯಗೊಂಡ ಮಹಿಳೆಗೆ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರು ಅಲ್ಲೇ ಅಂದ್ರೆ ದೇವಸ್ಥಾನದ ಮುಂದೆ ಸಹಜವಾಗಿ ಹೂ ಮಾರ್ತಾ ಇದ್ದಂತಹ ಮಹಿಳೆ ಏಕಾಏಕಿಯಾಗಿ ಆ ಗೋಡೆ ಕುಸಿದು ಬಿದ್ದಿದೆ ಅವ್ರ ಮೇಲೇನೆ. ಸೊ ಗಾಯಗೊಂಡಿದ್ದಾರೆ ಪಾಪ. ಅವರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಆ ಗೋಡೆ ಕುಸಿದು ಬಿದ್ದಿದೆ ಅನ್ನುವಂತಹ ದೃಶ್ಯ ಇದು. ಅಲ್ಲೇ ಅದರ ಪಕ್ಕದಲ್ಲೇ ಇವರು ಹೂ ಮಾರ್ತಾ ಇದ್ರು ಅಂತೆ. ಸೊ ಅವರ ಮೇಲೇ ಗೋಡೆ ಕುಸಿದು ಬಿದ್ದಂತಹ ಕಾರಣದಿಂದ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈ ಭಾಗದಲ್ಲಿ ಅತಿ ಹೆಚ್ಚಿನ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಇದರ ಜೊತೆಗೆ ಇನ್ನೂ 3-4 ದಿನ ದೊಡ್ಡ ಪ್ರಮಾಣದ
ಗಾಳಿ ಮಳೆ ಆಗತ್ತೆ ಅನ್ನುವಂತಹ ಮುನ್ಸೂಚನೆ ಕೂಡ ಇದೆ.